ಧ್ಯಾನದ ಉಪಯೋಗ ಅಂದರೆ ನಮ್ಮಲ್ಲಿರೋ ಶಕ್ತಿನ ಎನರ್ಜೈಸ್ ಮಾಡಿದಾಗ ಯಾವ ಕಾಯಿಲೆಗಳು ಬರೋದೇ ಇಲ್ಲ. ಬಾರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಬಂದವರೇ ಮಾಡಬೇಕು ಅಂತಿಲ್ಲ. ಇದು ಎಲ್ಲರಿಗೂ ನೀಡೋದು ಅಷ್ಟು ಮುಖ್ಯ. ಆದರೆ ಅದು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಇವತ್ತು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಎಷ್ಟು ವಂಡರ್ಫುಲ್ಲಾಗಿ ಜನ ಫೀಲ್ ಮಾಡಿದ್ರು ಅಂದರೆ ತುಂಬಾ ಖುಷಿಯಾಗುತ್ತೆ. ಎಷ್ಟೋ ಕಷ್ಟದಿಂದ ಬಂದಿರ್ತಾರೆ, ಕೂರ್ಲಿಕ್ಕೂ ಆಗೋಲ್ಲ ಅಂಥವ್ರಿಗೆ ಎಲ್ಲ ನೋವು ಆ ಮೊಮೆಂಟೇ ಕಡಿಮೆ ಆಗ್ತಾ ಬಂತು. ಅದ್ರ ಜೊತೆಗೆ ಎಲ್ಲೋ ತೇಲಿದ ಹಾಗೆ ಆಲ್ಫಾ ಸ್ಟೇಟಿಗೆ ಮೈಂಡ್ ರೀಚ್ ಆಗಿದ್ದನ್ನು ಅವರೇ ಫೀಡ್ಬ್ಯಾಕ್ ಕೊಟ್ಟರು. ನೋಡಲಿಕ್ಕೇ ಎರಡು ಕಣ್ಣು ಸಾಲದು ಅಂತಾರಲ್ಲ, ಅಷ್ಟು ವಂಡರ್ಫುಲ್ಲಾಗಿ ಅವರ ಎಲ್ಲ ಕಷ್ಟ ಪರಿಹಾರ ಆಯಿತು ಅಂತ ಅವರೇ ಹೇಳೋದನ್ನು ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಖುಷಿ ಅನ್ನೋದು ಏನೂ ಬೇಕಾಗಿರೋದಿಲ್ಲ. ರಿಸಲ್ಟ್ ಅನ್ನೋದು ತುಂಬ ಮುಖ್ಯ. ಪ್ರಾಣಶಕ್ತಿ ನಮ್ಮಲ್ಲಿರೋ ಪ್ರಾಣ ಜಾಗೃತಿ ಮಾಡಬೇಕು, ಶಕ್ತಿನ ನಮ್ಮೊಳಗೆ ಇರೋ ಶಕ್ತಿನ ಕಂಡ್ಕೋಬೇಕು. ಅದಕ್ಕೋಸ್ಕರ ಅಂದರೆ ಈಗ ಒಂದು ಜೀವನ ಅಂದರೆ ಎಷ್ಟೊಂದು ಕಷ್ಟ ಇರುತ್ತಲ್ವ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಕಂಪ್ಲೀಟಾಗಿ ಸರಿ ಮಾಡಲಿಕ್ಕೆ ಬೇಕಾಗುವಂಥದ್ದು ಒಂದು ವಿಶೇಷವಾದಂಥ ಚಿಕಿತ್ಸೆನೇ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ. ನಮ್ಮಲ್ಲೇ ಭಗವಂತ ಇರೋದನ್ನು ಅವರು ಕಂಡುಕೊಂಡು ಅದಕ್ಕೆ ಮಾಡುವಂಥ, ನಮ್ಮ ದೇಹದ ಅಂಗಾಂಗಗಳಿಗೆ ಮಾಡುವಂಥ ಪೂಜೆ ಅಂತ ಅನ್ಬೋದು. ತಲೆ ಮೇಲೆ ನೀವು ಕೈ ಇಟ್ಟಾಗ ಅವ್ರು ಹೇಳ್ತಾ ಇದ್ರು ಒಂದು ಎನರ್ಜಿ ಪಾಸ್ ಆಗುತ್ತೆ, ಏನೋ ಒಂದು ಹೊಸ ಲೋಕಕ್ಕೆ ಹೋಗ್ತೀವಿ. ಹೌದು, ಅದು ಎನರ್ಜಿ ಅಂದರೆ ಈಗ ಅದು ಇನಿಷಿಯೇಷನ್ ಅಂತಾರೆ. ಅಂದರೆ ಒಂದು ದೀಕ್ಷೆ ಕೊಟ್ಟಾಗ ಆ ಎನರ್ಜಿನ ಹೈ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಕೊಟ್ಟಾಗ ಇಮ್ಮಿಡಿಯೇಟಾಗಿ ಅವ್ರಿಗೆ ಗೊತ್ತಾಗುತ್ತೆ ಬಾಡಿನಲ್ಲಿ. ಸಂಚಾರ, ಶಕ್ತಿ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಫೀಲ್ ಮಾಡ್ತಾರೆ ಎನರ್ಜಿನ, ಬಾಡಿ ಇಮ್ಮಿಡಿಯೇಟಾಗಿ ಲೈಟ್ ಆಗುತ್ತೆ. ಗೊತ್ತಾಗಿದ್ದು ದೀಕ್ಷೆ ಕೊಟ್ಟಿದ್ದು ಅಂತ. ಹೌದು, ಇನಿಷಿಯೇಷನ್ ಅಂದರೆ ದೀಕ್ಷೆ ಕೊಡುವಂಥದ್ದು. ಆ ಎನರ್ಜಿನ ಹರಿಸಲಿಕ್ಕೆ ಅವ್ರ ಬಾಡಿ ಪ್ರಿಪೇರ್ ಆಗಿರೋದಿಲ್ಲ, ಕೊಟ್ಟ ನಂತರ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲ ಥರ. ಎಷ್ಟು ದಿನಗಳು ನಡೆಯುತ್ತೆ? ಮುಗಿದ ಮೇಲೆ ಅವ್ರು ಏನು ಮಾಡಬೇಕು? ಇದು 4 ಗಂಟೆಗಳ ಸುದೀರ್ಘ ಅವಧಿಯಲ್ಲಿ ಹೇಳ್ಕೊಡುವಂಥದ್ದು. ಅದು ಮುಗಿದ ನಂತರ ಅವರು 21 ದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತೀವಿ. ಮಾಡ್ತಾ 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 ಅವರ ದೇಹ ಮತ್ತು ಮನಸ್ಸು ಯಾವ ಥರ ಶಕ್ತಿಯುತವಾಗುತ್ತೆ ಅಥವಾ ಎನರ್ಜಿ ಹೆಚ್ಚಾಗುತ್ತೆ ಎಲ್ಲದನ್ನು ಅವರು ಫೀಲ್ ಮಾಡಿ ಮತ್ತೆ ಫೀಡ್ಬ್ಯಾಕ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಅವ್ರು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಡೈಲಿ 1 ಅವರ್ ಪ್ರಾಕ್ಟೀಸ್ ಮಾಡಬೇಕು. ಮನೆಯಲ್ಲೇ ಮಾಡಲಿಕ್ಕೆ ಆಡಿಯೋ ವಿಡಿಯೋ ಪ್ರತಿಯೊಂದನ್ನು ಕೊಟ್ಟಿರ್ತೀವಿ. ಅದನ್ನು ಅವರು ಮನೆಯಲ್ಲಿ ಕ್ರಿಸ್ಟಲ್ ಕೊಟ್ಟಿರ್ತೀವಿ. ಕ್ರಿಸ್ಟಲ್ ಹೀಲಿಂಗ್ ಅನ್ನೋದೇ ಒಂದು ವಿಶೇಷವಾದ ಹೀಲಿಂಗ್. ಪ್ರತಿಯೊಂದು ಚಕ್ರನ ಎನರ್ಜೈಸ್ ಮಾಡಲಿಕ್ಕೆ ಒಂದೊಂದು ಕ್ರಿಸ್ಟಲ್ನ ಇಟ್ಟು ಮಾಡ್ತಾ ಹೋಗುವಂಥದ್ದು. ಧ್ಯಾನದ ಉಪಯೋಗ ಅವರಿಗೆ ಏನು? ಧ್ಯಾನದ ಉಪಯೋಗ ಅಂದರೆ ನಮ್ಮಲ್ಲಿರೋ ಶಕ್ತಿನ ಎನರ್ಜೈಸ್ ಮಾಡಿದಾಗ ಯಾವ ಕಾಯಿಲೆಗಳು ಬರೋದೇ ಇಲ್ಲ. ಬಾರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಬಂದವರೇ ಮಾಡಬೇಕು ಅಂತಿಲ್ಲ. ಇದು ಎಲ್ಲರಿಗೂ ನೀಡೋದು ಅಷ್ಟು ಮುಖ್ಯ. ಆದರೆ ಅದು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ನಿಮಗೆ ಎಷ್ಟು ಮುಖ್ಯ ಇದು ಅಂತ. ಕಾಯಿಲೆ ಇರೋರು ಕೂಡ ಬಂದಿದ್ರು. ಹಾಂ, ಮ್ಯಾಕ್ಸಿಮಮ್ ಕಾಯಿಲೆ ಇರೋರು ಬರೋದು. ಕಾಯಿಲೆ ಇರೋರು ಮಾಡಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಮೊದಲೇ ಮಾಡಿದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ. ಅಷ್ಟು ಸ್ಟ್ರಾಂಗ್ ಬಾಡಿ ಆ್ಯಂಡ್ ಮೈಂಡ್ ಆಗಲಿಕ್ಕೆ ಒಂದು ವಿಶೇಷವಾದ ಚಿಕಿತ್ಸೆ ಇದು. ಟೋಟಲಿ ಪ್ರಾಣಶಕ್ತಿನ ಜಾಗೃತಿಗೊಳಿಸಿ ಆರೋಗ್ಯಪೂರ್ಣ ಮಾಡೋದೇ ಈ ಧ್ಯಾನ ಅಂತ. ಖಂಡಿತ. ಯಾರಿಗೆ ಏನೇ ತೊಂದರೆ ಇದ್ರೂ ಅದರಿಂದ ಹೊರಗಡೆ ಬರಬೇಕು ಅಂದಾಗ ನಮ್ಮ ಮೈಂಡನ್ನು ತುಂಬ ಸ್ಟ್ರೆಂಥನ್ ಮಾಡ್ಕೋಬೇಕು, ಫೋಕಸಿಂಗ್ ಆಗಬೇಕು, ಕಾನ್ಸಂಟ್ರೇಷನ್ ಹೆಚ್ಚಿರಬೇಕು, ಇಂಟೆಲಿಜೆಂಟಾಗಿ ಬಿಹೇವ್ ಮಾಡಬೇಕು. ಅದೆಲ್ಲ ಸಿಗೋದು ಇದರಲ್ಲಿ. ಅಂದರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಜೊತೆಗೆ ಸಾಮಾಜಿಕ ಸಮಸ್ಯೆ ಇರುತ್ತೆ, ಇಲ್ಲ ಓದಿನಲ್ಲಿ ಏನೋ ಸಮಸ್ಯೆ ಇರುತ್ತೆ, ಎಲ್ಲ ರೀತಿಯೂ ಆಗುತ್ತೆ. ಎಲ್ಲ ರೀತಿಯಲ್ಲೂ ಖಂಡಿತ ಆಗುತ್ತೆ. ಎಲ್ಲದಕ್ಕೂ ಕಾರಣನೇ ನಮ್ಮ ಮನಸ್ಸು. ಅದು ಗೊತ್ತಿರೋದಿಲ್ಲ. ನಾವು ಎಲ್ಲೋ ಹೋಗ್ತೀವಿ, ಯಾವುದೋ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತೀವಿ, ಆದರೆ ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ? ನಮ್ಮೊಳಗೆ ಇರುವಂಥ ಆ ಶಕ್ತಿನ, ಆ ಭಗವಂತನ, ಆ ಯೂನಿವರ್ಸಲ್ಲಿ ಏನಿದೆ ಎಲ್ಲದು ನಮಗೆ ಗೊತ್ತಾಗಬೇಕು ಅಂದರೆ ಬೇಕಾಗಿರುವಂಥ ಟೆಕ್ನಿಕ್ ಇದು. ಮನಸ್ಸೇ ದೇವರು, ಮನಸ್ಸೇ ಶಕ್ತಿ. ಖಂಡಿತ ಮಾಡೋದು ಹೌದು. ನಮ್ಮೊಳಗೆ ಇರೋದು ದೇವರು. ಅದನ್ನು ನಾವು ಎನರ್ಜೈಸ್ ಮಾಡಿ ನಮಗೆ ಕಂಡು ಹಿಡ್ಕೋಬೇಕು, ಗೊತ್ತಾಗಬೇಕು ಅಷ್ಟೇ. ಆಗ ನಿಮಗೆ ಈಗ ಒಂದು ಶಕ್ತಿ ಅಂದರೆ ನಿಮ್ಗೆ ಯಾರು ಡೈಜೆಷನ್ ಮಾಡೋರು, ಅಥವಾ ನೀವು ಒಂದು ಏನೋ ತಿಂದಿರ್ತೀರಿ, ಅದು ರಕ್ತ ಆಗಿ ಹೇಗೆ ಪರಿವರ್ತನೆ ಆಗುತ್ತೆ, ಅಥವಾ ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ ಎಲ್ಲ ಹೇಗೆ ಅದು ಹೊರಗಡೆ ಹೋಗುತ್ತೆ, ಯಾರು ಮಾಡ್ತಿರೋದು ಇದನ್ನೆಲ್ಲ? ಒಂದು ಶಕ್ತಿ ಅಲ್ವಾ. ಆ ಶಕ್ತಿನೇ ಭಗವಂತ. ಅದನ್ನು ನಮ್ಮೊಳಗೆ ಇರೋದು, ಅದನ್ನು ನೀವು ಕಂಡಿಡ್ಕೋಬೇಕು ಅಷ್ಟೇ. ಮೂಲ ಎಲ್ಲದು ಉಪನಿಷತ್ತು, ವೇದ, ಪುರಾಣ ಎಲ್ಲದ್ರದ್ದು ಮೂಲ ಇದೇನೆ. ಬಟ್ ನಮ್ಗೆ ಅದ್ರ ಬಗ್ಗೆ ಅರ್ಥ ಆಗಿರೋದಿಲ್ಲ ಅಷ್ಟೇ. ಈಗ ಆ ಶಕ್ತಿನ ಜಾಗೃತಿಗೊಳಿಸಿ ಅವ್ರಿಗೆ ಆರೋಗ್ಯನ ಕೂಡ ಕೊಟ್ಟು ಅವ್ರಿಗೆ ಆಯಸ್ಸು ಜಾಸ್ತಿ ಮಾಡೋ ಕೆಲಸ ನೀವು ಮಾಡ್ತೀವಿ. ಖಂಡಿತ. ಈಗ ನಿಮ್ಮನ್ನು ಕೂಡ ದೇವ್ರ ಸ್ವರೂಪ ಅಂತ ನೋಡ್ತಾ ಇದ್ದೀವಿ.